ಬೆಂಗಳೂರಿನ ವಿವಿಧ ಇಲಾಖೆಗಳ ವ್ಯಾಪ್ತಿಗೆ ಒಳಪಡುವಂತಹ ಅಧಿಕಾರಿಗಳ ಸಮ್ಮುಖದಲ್ಲಿ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಜನಸಂಪರ್ಕ ಸಭೆಯನ್ನ ನಡೆಸಿದ್ದಾರೆ. ಬಾಗಿಲಿಗೆ ಬಂತು ಸರ್ಕಾರ, ಸೇವೆಗೆ ಇರಲಿ ಸಹಕಾರ ಎಂಬ ಘೋಷವಾಕ್ಯದಡಿ ಸಾವಿರಾರು ದೂರುಗಳನ್ನು ಸ್ವೀಕರಿಸಿ ಪರಿಶೀಲನೆ ನಡೆಸಿ ಶೀಘ್ರವೇ ಸೂಕ್ತ ಪರಿಹಾರವನ್ನ ಒದಗಿಸುವಂತೆ ಸಂಬಂಧಪಟ್ಟಂತಹ ಇಲಾಖಾ ಅಧಿಕಾರಿಗಳಿಗೆ ಡಿಸಿಎಂ ಖಡಕ್ ಸೂಚನೆಯನ್ನ ನೀಡಿದ್ದಾರೆ. ಬಾಗಿಲಿಗೆ ಬಂತು ಸರ್ಕಾರ, ಸೇವೆಗೆ ಇರಲಿ ಸಹಕಾರ. ಬಾಗಿಲಿಗೆ ಬಂತು ಸರ್ಕಾರ, ಸೇವೆಗೆ ಇರಲಿ ಸಹಕಾರ ಎಂಬ ಘೋಷವಾಕ್ಯ. 3,000ಕ್ಕೂ ಅಧಿಕ ಅಹವಾಲುಗಳನ್ನ ಸ್ವೀಕರಿಸಿದ ಡಿಸಿಎಂ. ಕಣ್ಣು ಹಾಯಿಸಿದಷ್ಟು ದೂರ ಜನವೋ ಜನ. ಸಮಸ್ಯೆ ಬಗೆಹರಿಸುವಂತೆ ಸರತಿ ಸಾಲಿನಲ್ಲಿ ನಿಂತಿರುವ ಸಾರ್ವಜನಿಕರು. ಬಾಗಿಲಿಗೆ ಬಂತು ಸರ್ಕಾರ, ಇರಲಿ ನಿಮ್ಮ ಸಹಕಾರ ಎಂಬ ಘೋಷವಾಕ್ಯ. ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ರಾಜ್ಯ ಸರ್ಕಾರದ ಜನಸ್ಪಂದನ ಸಭೆಯಲ್ಲಿ. ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಬೆಂಗಳೂರು ಐಟಿಐ ಗ್ರೌಂಡ್ನಲ್ಲಿ ಇವತ್ತು ಜನಸಂಪರ್ಕ ಸಭೆ ನಡೆದಿದ್ದು, ಈ ಸಭೆಯಲ್ಲಿ ಬಿಬಿಎಂಪಿ, ಬೆಸ್ಕಾಂ, ಬಿಡಬ್ಲ್ಯೂಎಸ್ಎಸ್ಬಿ, ಬಿಡಿಎ, ಬಿಎಂಆರ್ಸಿಎಲ್, ಕೊಳಗೇರಿ ಅಭಿವೃದ್ಧಿ ನಿಗಮ ಸೇರಿದಂತೆ ಎಲ್ಲ ಇಲಾಖೆಯ ಕುಂದುಕೊರತೆ ಅಹವಾಲುಗಳನ್ನು ಸ್ವೀಕರಿಸಲಾಯಿತು. ಇದರ ಜೊತೆಗೆ ಗ್ಯಾರಂಟಿ ಯೋಜನೆಗಳ ಸಮಸ್ಯೆಗಳನ್ನ ಹೊತ್ತು ಬಂದಂತಹ ಜನರಿಗೂ ಸೂಕ್ತ ಪರಿಹಾರದ ಭರವಸೆಯನ್ನ ನೀಡಲಾಯಿತು. ಮೊದಲು ಹಿರಿಯ ನಾಗರಿಕರು ಹಾಗೂ ಅಂಗವಿಕಲರು ಕುಳಿತ ಬಳಿಯೇ ತೆರಳಿದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಒಬ್ಬೊಬ್ಬರ ಸಮಸ್ಯೆಯನ್ನೇ ಆಲಿಸಿದ್ರು. ಅಷ್ಟೇ ಅಲ್ಲ, ಸ್ಥಳದಲ್ಲೇ ಸಮಸ್ಯೆ ಬಗೆಹರಿಸುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಿದ್ರು. ಈ ವೇಳೆ ಕೆಆರ್ಪುರಂನ ಶಾಸಕ ಬೈರತಿ ಬಸವರಾಜ್ ಹಾಗೆ ಮಹದೇವಪುರದ ಶಾಸಕಿ ಮಂಜುಳಾ ಲಿಂಬಾವಳಿ ಮತ್ತು ಇನ್ನಿತರ ಅಧಿಕಾರಿಗಳು ಕೂಡ ಡಿಕೆಶಿಗೆ ಸಾಥ್ ನೀಡಿದ್ರು. ಖಾತಾ ಮಾಡಿಸಿಕೊಡುವುದಾಗಿ 1 ಲಕ್ಷ ವಂಚಿಸಿದ ಬಗ್ಗೆ ದೂರು. ಇನ್ನು ಟೋಕನ್ ಪಡೆದುಕೊಂಡು 3,000ಕ್ಕೂ ಹೆಚ್ಚು ಜನ ತಮ್ಮ ಏರಿಯಾದ ಕುಂದುಕೊರತೆಗಳನ್ನ ಡಿಕೆಶಿ ಗಮನಕ್ಕೆ ತಂದ್ರು. ಈ ವೇಳೆ ಖಾತಾ ಮಾಡಿಸಿಕೊಡುವುದಾಗಿ 1 ಲಕ್ಷ ವಂಚಿಸಿದ ಬಗ್ಗೆ ಡಿಸಿಎಂಗೆ ಮಹಿಳೆಯೊಬ್ಬರು ದೂರು ನೀಡಿದ್ರು. ಕೂಡಲೇ ಸ್ಪಂದಿಸಿದ ಡಿಸಿಎಂ ಬಿಬಿಎಂಪಿ ಕಮಿಷನರ್ ಗಮನಕ್ಕೆ ತಂದು ತನಿಖೆ ಮಾಡಿಸಿ ಸಂಬಂಧಪಟ್ಟವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ರು. ಮನೆಗಳಿಗೆ ಬೀಗ ಹಾಕ್ಬೇಕಾ ಅಂತ ಕೇಳಿದ್ರು. ಇನ್ನ ನಾವು ಹುಟ್ಟು ಬೆಳೆದಿರೋದು ಊರಲ್ಲಿ, ಮರ್ಯಾದೆ ಹೋಗುತ್ತೆ ಅಂತ ಹೇಳ್ಬಿಟ್ಟು 5 ರೂಪಾಯಿ ಬಡ್ಡಿ ಹಂಗೆ ತೆಗೆದು ಲಕ್ಷ ರೂಪಾಯಿ ತಗೊಂಡೋಗಿ ಅವ್ರು ಕೊಟ್ಟು 1.5 ವರ್ಷ ಆಗ್ತಾ ಇದೆ, ಇಷ್ಟಕ್ಕೂ ಕೊಟ್ಟಿಲ್ಲ. ಗೃಹಲಕ್ಷ್ಮಿ ದುಡ್ಡು ಬರ್ತಿಲ್ಲ ಎಂದ ವೃದ್ಧೆ ಕೈ ಕುಲುಕಿ ನಕ್ಕ ಡಿಕೆಶಿ. ಗೃಹಲಕ್ಷ್ಮಿ ಹಣ ಬರ್ತಿಲ್ಲ ಅಂತ ಅಜ್ಜಿಯೊಬ್ರು ಡಿಸಿಎಂ ಬಳಿ ದೂರಿನ ಪತ್ರವನ್ನ ಹಿಡಿದು ಬಂದಿದ್ರು. ಮನವಿ ಸ್ವೀಕರಿಸಿದಂತಹ ಡಿಸಿಎಂ ಪರಿಹಾರ ಮಾಡುವಂತಹ ಭರವಸೆ ಕೊಟ್ರು. ಅಜ್ಜಿ ಡಿಕೆಶಿಗೆ ಶೇಕ್ ಹ್ಯಾಂಡ್ ನೀಡಿದ್ರು. ನಗ್ತಾನೆ ಡಿಸಿಎಂ ಅಜ್ಜಿ ಕೈ ಕುಲುಕಿದ್ರು. ಡಿಕೆಶಿ ಅಣ್ಣ ಅಣ್ಣ ಅಂತ ಕರೆದ ಮಂಜುಳಾ ಲಿಂಬಾವಳಿ. ಕಾರ್ಯಕ್ರಮದ ಆರಂಭದಲ್ಲಿ ಮಾತನಾಡಿದ ಮಹದೇವಪುರ ಶಾಸಕಿ ಮಂಜುಳಾ ಲಿಂಬಾವಳಿ ತಮ್ಮ ಭಾಷಣದ ಉದ್ದಕ್ಕೂ ಡಿಕೆಶಿ ಅಣ್ಣ ಅಂತ ಬಾಯಿ ತುಂಬ ಕರೆದ್ರು. ಡಿಕೆಶಿ ಅಣ್ಣನವರು ನಮ್ಮ ಕ್ಷೇತ್ರದ ಸಮಸ್ಯೆ ಪರಿಹಾರ ಮಾಡ್ತಾರೆ ಎನ್ನುವ ವಿಶ್ವಾಸವಿದೆ ಅಂತ ಹಲವು ಸಮಸ್ಯೆಗಳ ಬಗ್ಗೆ ಡಿಸಿಎಂ ಗಮನಕ್ಕೆ ತಂದ್ರು. ಆಯಾ ಡಿಪಾರ್ಟ್ಮೆಂಟ್ಗಳಿಗೆ ತೆರಳಿ ದೂರು ರಿಜಿಸ್ಟರ್. ಇವತ್ತಿನ ಸಭೆಯಲ್ಲಿ ಜನರ ಅಹವಾಲು ಅರ್ಜಿ ಪರಿಶೀಲಿಸಿ ಸಮಸ್ಯೆ ಆಲಿಸಿ ಯಾವ ಇಲಾಖೆಗೆ ಸಂಬಂಧಪಡುತ್ತೆ ಅಂತ ಬರೆದು ಸಹಿ ಮಾಡಿ ನಂತರ ಇಲಾಖೆ ಕೌಂಟರ್ಗೆ ತೆರಳುವಂತೆ ಸೂಚಿಸಲಾಗಿತ್ತು. ಅದರಂತೆ ಬೆಂಗಳೂರು ನಗರಕ್ಕೆ ಒಳಪಡುವಂತಹ ಬಿಬಿಎಂಪಿ, ಜಲಮಂಡಳಿ, ಬೆಸ್ಕಾಂ, ಬಿಎಂಟಿಸಿ ಸೇರಿ ಸಂಬಂಧಿಸಿದಂಥ ಡಿಪಾರ್ಟ್ಮೆಂಟ್ ಕೌಂಟರ್ಗೆ ಹೋಗಿ ಜನ ದೂರನ್ನ ರಿಜಿಸ್ಟರ್ ಮಾಡಿದ್ರು. ಇನ್ನು ಈ ಕಾರ್ಯಕ್ರಮದ ಬಗ್ಗೆ ಮಾತನಾಡಿರುವಂತಹ ಡಿಕೆ ಶಿವಕುಮಾರ್, ಇವತ್ತು ಎಲ್ಲ ನಾಯಕರು ಪಕ್ಷ ಭೇದವನ್ನ ಮರೆತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ. ಜನರ ಸಮಸ್ಯೆ ಸಂಬಂಧಪಟ್ಟಂತಹ ಇಲಾಖೆಗೆ ತಿಳಿಸಿ ಪರಿಹಾರ ನೀಡುವ ಕೆಲಸ ಮಾಡಿದ್ದೇವೆ. ಇಡೀ ತಿಂಗಳು ಈ ಕಾರ್ಯಕ್ರಮ ನಡೆಯುತ್ತೆ, ಜನರ ಸೇವೆ ಮಾಡುವ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದಕ್ಕೆ ಬೆಂಗಳೂರು ನಗರದಲ್ಲಿ ಒಂದು ಟೀಮನ್ನೇ ನೋಡಲ್ ಅಧಿಕಾರಿಗಳಂತೇಳಿ ಈ ಎಲ್ಲ ಅರ್ಜಿಗಳನ್ನು ವಿಲೇವಾರಿ ಮಾಡಲಿಕ್ಕೆ ಸಂಬಂಧಪಟ್ಟಂತ ಇಲಾಖೆಗಳಿಗೆ ಕಳಿಸಿ ಅಲ್ಲಿ ಫಾಲೋ ಅಪ್ ಮಾಡಿಸಿ ಜನರಿಗೆ ಏನಾಯಿತು ಅವ್ರ ಅರ್ಜಿ ಅಂತೇಳಿ ಅವ್ರಿಗೆಲ್ಲ ಎಂಡಾರ್ಸ್ಮೆಂಟು ಕೂಡ ತಲುಪುವಂಥ ಕೆಲಸ ನಾವು ಮಾಡ್ತೇವೆ.
ಸೊ ಎಷ್ಟು ಮಟ್ಟಿಗೆ ನಾವು ಬಗೆಹರಿಸ್ಲಿಕ್ಕೆ ಸಾಧ್ಯನೋ ಅದನ್ನೆಲ್ಲ ಕಾನೂನು ಚೌಕಟ್ಟಿನದನ್ನೆಲ್ಲ ಕೂಡ ನಾವು ಬಗೆಹರಿಸ್ತೇವೆ. ಒಟ್ನಲ್ಲಿ ನಾಗರಿಕರ ಅಹವಾಲು ಹಾಗೆ ಕುಂದುಕೊರತೆಗಳನ್ನು ಆಲಿಸುವ ಸಲುವಾಗಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಬಿಬಿಎಂಪಿ ವ್ಯಾಪ್ತಿಯ 8 ವಲಯಗಳಲ್ಲಿನ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಹತ್ವಪೂರ್ಣ ಕಾರ್ಯಕ್ರಮ ನಡೆಯಲಿದೆ. 2 ಅಥವಾ 3 ವಿಧಾನಸಭಾ ಕ್ಷೇತ್ರಗಳನ್ನು ಒಟ್ಟುಗೂಡಿಸಿ ಈ ಕಾರ್ಯಕ್ರಮ ನಡೆಯಲಿದ್ದು, ಇವತ್ತು ನಡೆದ ಮೊದಲ ಮನೆ ಬಾಗಿಲಿಗೆ ಬಂತು ಸರ್ಕಾರ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಗಣಪತಿ ಜೊತೆ ಧ್ರುವರಾಜ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.